ಇದು ಮಲ್ಟಿಪಲ್ ಟೈಮ್ಸ್ ನ್ಯೂಸಲ್ಲಿದೆ, ಇವತ್ತೇ ಬರೋದು ಹೇಳ್ತಾ ಇದ್ದೀನಿ ನೋಡಿ. ಜ್ಞಾನ್ ಭಾರತ ಮಿಷನ್ನು ಆಲ್ಮೋಸ್ಟ್ ಪ್ರತಿ ತಿಂಗಳು ನ್ಯೂಸಲ್ಲಿದೆ. ಓಕೆ, ಸೊ ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ ಜ್ಞಾನ್ ಭಾರತ. ಓಕೆ, ಏನಿದು ಅಂತ ನೋಡಿ. ನನಗೊಂದು ಇದು ಮಾಡ್ಬಿಟ್ಟು ಬ್ರೇಕ್ ಕೊಡ್ತೀನಿ. ಲಿಸನ್ ಸರ್, ಒಂದು ಪದ ಬರೀತಾ ಇದ್ದೀನಿ, ಮ್ಯಾನ್ಯುಸ್ಕ್ರಿಪ್ಟ್ಸ್ ಅಂತ, ಕನ್ನಡದಲ್ಲಿ ಹಸ್ತಪ್ರತಿಗಳು. ಹಸ್ತಪ್ರತಿಗಳು, ವಾಟ್ ಈಸ್ ಮ್ಯಾನ್ಯುಸ್ಕ್ರಿಪ್ಟ್ಸ್ ನೋಡಿ ಸರ್. ನೀವು ಯಾವುದೇ ಒಂದು ಕಾಗದ ಪೇಪರ್, ಮರದ ತೊಗಟೆ ಬಾರ್ಕ್, ಮರದ ತೊಗಟೆ ಮತ್ತು ತಾಳೆಗರಿ ಮೇಲೆ ಬರೆದಿರ್ತಕ್ಕಂಥದ್ದು, ಅದಕ್ಕೆ 75 ವರ್ಷಗಳ ಇತಿಹಾಸ ಇದ್ದು ಅದಕ್ಕೆ ವೈಜ್ಞಾನಿಕ ಐತಿಹಾಸಿಕ ಮಹತ್ವ ಇದ್ದರೆ ಅದನ್ನು ಹಸ್ತಪ್ರತಿಗಳು ಅಂತ ಪರಿಗಣಿಸ್ಬೋದು. ಇನ್ನೊಂದು ಸತಿ ಹೇಳ್ತೀನಿ, ಮ್ಯಾನ್ಯುಸ್ಕ್ರಿಪ್ಟ್ಸ್ ಅಂದರೆ ಏನು? ಕಾಗದ, ಮರದ ತೊಗಟೆ ಬಾರ್ಕ್ ಆಫ್ ಎ ಟ್ರೀ ಮತ್ತು ತಾಳೆಗರಿ ಮೇಲೆ ಬರೆದಿರ್ತಕ್ಕಂಥ ಕೈಬರಹ, ತಾಳೆಗರಿ ಮೇಲೆ ಬರೆದಿರ್ತಕ್ಕಂಥ ಕೈಬರಹ, ಅದಕ್ಕೆ 75 ವರ್ಷಗಳ ಇತಿಹಾಸವಿದ್ದು ಅದು ವೈಜ್ಞಾನಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದರೆ ಅದನ್ನು ಹಸ್ತಪ್ರತಿಗಳು ಅಂತ ಕರೀಬೋದು. ಆಯಿತಾ? ಸರಿ, ಈಗ ಈ ಹಸ್ತಪ್ರತಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ಕಾರ್ಯಕ್ರಮ ನ್ಯಾಷನಲ್ ಮ್ಯಾನ್ಯುಸ್ಕ್ರಿಪ್ಟ್ ಮಿಷನ್ ಅಂತ. ನ್ಯಾಷನಲ್ ಅಥವಾ ರಾಷ್ಟ್ರೀಯ ಹಸ್ತಪ್ರತಿಗಳ ಮಿಷನ್ ಅಂತ ಬಂತು. ಅದರ ಭಾಗವಾಗಿ ಇಲ್ಲಿವರೆಗೂ ಏನೇನು ಹಸ್ತಪ್ರತಿಗಳು ಭಾರತದಲ್ಲಿ ಸಿಕ್ಕಿದೆಯೋ ಅವೆಲ್ಲವನ್ನೂ ಕೂಡ ಡಿಜಿಟೈಸ್ ಮಾಡುವಂಥ ಕಾರ್ಯಕ್ರಮ ಜ್ಞಾನ್ ಭಾರತ. ಡಿಜಿಟೈಸ್ ಮಾಡ್ತಕ್ಕಂಥ ಕಾರ್ಯಕ್ರಮ ಜ್ಞಾನ್ ಭಾರತ ಇಲ್ಲಿವರೆಗೂ. ಓಕೆ, ಇಲ್ಲಿವರೆಗೂ ಸೊ ಒಂದು ಟಾರ್ಗೆಟ್ ಹಾಕ್ಕೊಂಡಿದ್ದಾರೆ. ಭಾರತದಲ್ಲಿ ಲಭ್ಯ ಇರೋದು ಓಕೆ ನೋಡಿ, ಇಲ್ಲಿ ಕೆಲವೊಂದು ಲಿಪಿಗಳ ಹೆಸರು ಹೇಳ್ಬಿಡ್ತೀನಿ. ಲಿಪಿಗಳು, ಸೊ ಪ್ರಾಚೀನ ಲಿಪಿಗಳು, ಬ್ರಾಹ್ಮಿ ಲಿಪಿ, ಕುಶನ್ ಲಿಪಿ, ಗೌಡಿ ಲಿಪಿ, ಲೆಪ್ಚಾ ಲಿಪಿ, ಮೈಥಿಲಿ ಲಿಪಿಗೆ ಸಂಬಂಧಪಟ್ಟಂಥ 1 ಕೋಟಿ ಹಸ್ತಪ್ರತಿಗಳು ಭಾರತದಲ್ಲಿ ಸಿಕ್ಕಿವೆ. 10 ಮಿಲಿಯನ್, 1 crore. ಅದ್ರಾಗ ನಾನು ನಿಮ್ಗೆ ಹೇಳಿದ್ದು ಜಸ್ಟು 5 ಲಿಪಿ, 80 ಲಿಪಿಗಳಲ್ಲಿ ಸಿಕ್ಕಿವೆ. ಮುಖ್ಯವಾಗಿ ನಾನು ಮತ್ತೆ ಓದ್ತೀನಿ, ಬ್ರಾಹ್ಮಿ ಲಿಪಿ, ಕುಶನ್ ಲಿಪಿ, ಗೌಡಿ ಲಿಪಿ, ಲೆಪ್ಚಾ ಲಿಪಿ ಮತ್ತು ಮೈಥಿಲಿ ಲಿಪಿ. ಈ ಥರ 80 ಪ್ರಾಚೀನ ಭಾಷೆಗಳು. ಅಂದರೆ ಇವತ್ತು ಯಾವ ಅಸ್ತಿತ್ವದಲ್ಲಿಲ್ಲ, ಇವತ್ತು ಯಾವುದೋ ಅಸ್ತಿತ್ವದಲ್ಲಿಲ್ಲ. 80 ಪ್ರಾಚೀನ ಭಾಷೆಗಳಿಗೆ ಸಂಬಂಧಿಸಿದ 1 ಕೋಟಿ ಹಸ್ತಪ್ರತಿಗಳು ಭಾರತದಲ್ಲಿದೆ. ಆಯಿತಾ? 1 ಕೋಟಿ, 80 ಪ್ರಾಚೀನ ಲಿಪಿಗಳು. ಇವೆಲ್ಲವನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರ, ಅವತ್ತಿನ ಬ್ರಿಟಿಷ್ ಸರ್ಕಾರ ಲಿಸನ್ ಹಿಯರ್. ಓಕೆ, 1784ರಲ್ಲಿ, ಓಕೆ 784ರಲ್ಲಿ ಸರ್ ವಿಲಿಯಂ ಜೋನ್ಸ್ ನೇತೃತ್ವದಲ್ಲಿ ಒಂದು ಸಂಸ್ಥೆ ಹುಟ್ಟಾಕಿತ್ತು, ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಕರಿತೀವಿ. ಬ್ರಿಟಿಷ್ ಸರ್ಕಾರ ಭಾರತದ ಪ್ರಾಚೀನ ಹಸ್ತಪ್ರತಿಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ 1784ರಲ್ಲಿ ಸರ್ ವಿಲಿಯಂ ಜೋನ್ಸ್ ಅವರ ಅಧ್ಯಕ್ಷತೆಯಲ್ಲಿ ಹುಟ್ಟಾಕ್ತಂಥ ಸಂಸ್ಥೆ ಇದು. ಅದರಲ್ಲಿ 3600 ಪ್ರಾಚೀನ ಹಸ್ತಪ್ರತಿಗಳಿದ್ದಾವೆ. ವೆರಿ ರೇರ್ ಅದು. ಓಕೆ, ಅದನ್ನು ಎಲ್ಲೆತ್ತಿಟ್ಟಿದ್ದೀವಿ ಅಂತಂದರೆ ನ್ಯಾಷನಲ್ ಲೈಬ್ರರಿ ಆಫ್ ಇಂಡಿಯಾ ಕೋಲ್ಕತ್ತಾದಲ್ಲಿದೆ. ಓಕೆ, ಸೊ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅತ್ಯಂತ ಪುರಾತನವಾದಂಥ ಹಸ್ತಪ್ರತಿಗಳಿದೆ. ಇದನ್ನು ಇವೆಲ್ಲ ಹಸ್ತಪ್ರತಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ರಾಷ್ಟ್ರೀಯ ಕಾರ್ಯಕ್ರಮ ನ್ಯಾಷನಲ್ ಮ್ಯಾನ್ಯುಸ್ಕ್ರಿಪ್ಟ್ಸ್ ಮಿಷನ್. ಅದನ್ನು ಡಿಜಿಟೈಸ್ ಮಾಡ್ತಕ್ಕಂಥ ರಾಷ್ಟ್ರೀಯ ಕಾರ್ಯಕ್ರಮ ಜ್ಞಾನ್ ಭಾರತ್. ಆಯಿತಾ? ಸರಿ, ಈಗ ನಿಮಗೆಲ್ಲರಿಗೂ ಸಾಮಾನ್ಯವಾಗಿ ಝೀರೋ ಯಾರು ಕಂಡುಹಿಡಿದಿದ್ದು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಆರ್ಯಭಟ ಕಂಡುಹಿಡಿದಿದ್ದು ಹೌದು. ಆದರೆ ಝೀರೋ ನೋಡಿ, ಝೀರೋ ಫಿಗರೇ ಭಾಳ ಚೆನ್ನಾಗಿದೆ ಅದು. ಯಾಕೆಂದರೆ ಝೀರೋ ಅಂದರೆ ಶೂನ್ಯವೂ ಹೌದು, ಪೂರ್ಣವೂ ಹೌದು. ಆ ಝೀರೋ ಪರಿಕಲ್ಪನೆ ಭಾಳ ಅದ್ಭುತ. ಆ್ಯಕ್ಚುಲಿ ಝೀರೋ ಅಂತಂದರೆ ಶೂನ್ಯವೂ ಹೌದು, ಪೂರ್ಣವೂ ಹೌದು. 1ರಿಂದ ಮುಂದಕ್ಕೆ ಹಾಕಿದ್ರೆ
ಬೇರೆ ವ್ಯಾಲ್ಯೂ ಕೊಡುತ್ತೆ, ಒಂದರಿಂದ ಹಿಂದಕ್ಕೆ ಹಾಕಿದ್ರೆ ಬೇರೆ ವ್ಯಾಲ್ಯೂ ಕೊಡುತ್ತೆ. ದಟ್ಸ್ ಅ ಬ್ಯೂಟಿ ಆಫ್ ಝೀರೋ. ಈ ಝೀರೋ ನೋಡಿ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಆಗಿದ್ದು ಮೂರನೇ ಶತಮಾನದಲ್ಲಿ. ಮೂರನೇ ಶತಮಾನ ಯಾವ ಹಸ್ತಪ್ರತಿ ಅಂತ ಕೇಳಿದ್ರೆ ಬಕಶಾಲಿ ಮ್ಯಾನುಸ್ಕ್ರಿಪ್ಟ್. ಓಕೆ, ಮರದ ತೊಗಟೆ ಮೇಲೆ ಕೆತ್ತಿರ್ತಕ್ಕಂಥ ಉಲ್ಲೇಖ ಸಿಕ್ತು. ಇಲ್ಲಿವರೆಗೂ ಝೀರೋ ಫಾರ್ ದ ಫಸ್ಟ್ ಟೈಮ್ ಐಡೆಂಟಿಫೈ ಆಗಿದ್ದು ಮೂರನೇ ಶತಮಾನದಲ್ಲಿ. ಯಾವ ಹಸ್ತಪ್ರತಿ ಅಂತ ಒಂದು ಕ್ವಶನ್ ಕೇಳಿದ್ರೆ ಬಕಶಾಲಿ ಮ್ಯಾನುಸ್ಕ್ರಿಪ್ಟ್ ಅಂತ ಕರೀತೀವಿ. ಒಂದು ಕೋಟಿ, ಈಗ ಜ್ಞಾನ ಭಾರತ ಮಿಷನ್ ಏನಿದೆಯಲ್ಲ, ಇದರಲ್ಲಿ 1 ಕೋಟಿ ಹಸ್ತಪ್ರತಿಗಳನ್ನು ಡಿಜಿಟೈಸ್ ಮಾಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿವಿ. ಅದರಲ್ಲಿ ಆಲ್ರೆಡಿ 7.5 ಲ್ಯಾಕಲ್ಲಿ ಕಂಪ್ಲೀಟ್ ಮಾಡುವಂಥ ಪ್ರಯತ್ನವನ್ನು ಆಲ್ರೆಡಿ ಮಾಡಲಾಗಿದೆ. ಸೊ ಇದು ಮಲ್ಟಿಪಲ್ ಟೈಮ್ಸ್ ನ್ಯೂಸಲ್ಲಿದೆ ಜ್ಞಾನ ಭಾರತ. ಎಸ್ ಆರ್ ನೋ ಸರ್? ಎಸ್ ಆರ್ ನೋ? ಓಕೆ, ಇರಲಿ. ಈ ಥರ ಹೆಚ್ಚು ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಆಫ್ಟರ್ ಎ ಶಾರ್ಟ್. ಇಲ್ಲ ಪೇಂಟಿಂಗ್ಸ್ ಬರಲ್ಲ, ಓನ್ಲಿ ಕೈ ಬರಹಗಳು ಮಾತ್ರ. ಮ್ಯಾನುಸ್ಕ್ರಿಪ್ಟ್ಸ್ ಅಂತಂದರೆ ಕೈ ಬರಹಗಳು ಮಾತ್ರ ಅಲ್ಲ. ಹಳೆ ಚಿತ್ರಕಲೆಗಳು ಇರ್ಬೋದು, ಬಟ್ ಇಲ್ಲದನ್ನು ಕನ್ಸಿಡರ್ ಮಾಡಲ್ಲ. ಮ್ಯಾನುಸ್ಕ್ರಿಪ್ಟ್ಸ್ ಅಂದರೆ ಹಸ್ತಪ್ರತಿಗಳು, ಕೈ ಬರಹಗಳು ಅಂತ. ಯಾವುದು? UAE ಇದಾ? ಅಬುದಾಬಿ? ದುಬೈ ಅದಲ್ಲ? ದುಬೈ ಸಿಟಿನಾ ಅದು? ಸರಿ.